ಕಂದಮ್ಮ, ನೀನು ಈಗ ಈ ವಿಡಿಯೋ ನೋಡ್ತಿದ್ದೀಯಾ ಅಂತಂದರೆ ಬಹುಶಃ ನಿನ್ನ ಮನಸ್ಸಿನೊಳಗೆ ಇನ್ನೂ ಯಾರೋ ಒಬ್ಬ ವ್ಯಕ್ತಿ ಜೀವಂತವಾಗಿದ್ದಾರೆ ಅಂತಲೇ ಅರ್ಥ. ಅವರು ನಿನ್ನ ಜೊತೆ ಇಲ್ಲದಿರಬಹುದು, ನಿನ್ನ ಜೊತೆ ಮಾತನಾಡುತ್ತಿಲ್ಲ, ನಿನ್ನ ಜೀವನದಿಂದ ದೂರವಾಗಿರಬಹುದು, ಆದರೆ ಅವರ ನೆನಪು ಮಾತ್ರ ಇನ್ನೂ ನಿನ್ನ ಹೃದಯದಲ್ಲಿ ಹಾಗೆಯೇ ಇದೆ. ಕನ್ನಮ್ಮ, ನೀನು ಹಗಲಿನಲ್ಲಿ ನೀನು ಎಲ್ಲರ ಜೊತೆ ಚೆನ್ನಾಗೇ ಇದ್ದೀಯ, ನಗುತ್ತೀಯ, ಮಾತನಾಡುತ್ತೀಯ, ನಿನ್ನ ಕೆಲಸ ಮಾಡುತ್ತೀಯ. ಯಾರಾದರೂ ಏನಾಯಿತು ಅಂತ ಕೇಳಿದರೆ ಏನಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳುತ್ತೀಯ. ಆದರೆ ಕನ್ನಮ್ಮ, ನಿಜವಾಗಿಯೂ ನೀನು ಚೆನ್ನಾಗಿದ್ದೀಯಾ? ಕನ್ನಮ್ಮ, ರಾತ್ರಿ ಆದರೆ ಕಣ್ಣು ಮುಚ್ಚಿದರೂ ಕೂಡ ನಿನಗೆ ನಿದ್ದೆ ಬರಲ್ಲ. ಕನ್ನಮ್ಮ, ನೀನು ನಿದ್ದೆ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡುತ್ತಿದ್ದರೂ ಕೂಡ ಆದರೆ ಮನಸ್ಸು ಮಾತ್ರ ಅವರನ್ನೇ ಹುಡುಕುತ್ತಿದೆ ಅಲ್ವಾ? ನಮ್ಮನ್ನು ಬಿಟ್ಟೋದ ವ್ಯಕ್ತಿ ಅವರು ಈಗ ಏನು ಮಾಡ್ತಿದ್ದಾರೆ? ಅವರಿಗೆ ನನ್ನ ನೆನಪು ಬರುತ್ತಿದೆಯಾ? ಅವರು ನನ್ನನ್ನು ನಿಜವಾಗಿಯೂ ಮರೆತು ಬಿಟ್ಟಿದ್ದಾರಾ? ನನ್ನಿಂದ ಏನಾದರೂ ತಪ್ಪಾಯಿತಾ? ಇನ್ನೂ ನಾನು ಸ್ವಲ್ಪ ಚೆನ್ನಾಗಿ ನಡೆದುಕೊಂಡಿದ್ದರೆ ಅವರು ನನ್ನ ಜೊತೆ ಉಳಿಯುತ್ತಿದ್ದಾರಾ ಅಂತ ಒಂದೊಂದೇ ಪ್ರಶ್ನೆ ನಿನ್ನ ಮನಸ್ಸನ್ನು ಕಾಡುತ್ತಿರುತ್ತದೆ. ಕನ್ನಮ್ಮ, ಬಾ, ನನ್ನ ಪಕ್ಕದಲ್ಲಿ ಕುಳಿತುಕೋ. ನಿನ್ನ ಮನಸ್ಸಿನ ನೋವನ್ನು ಸ್ವಲ್ಪನಾದರೂ ಕಡಿಮೆ ಮಾಡೋಣ ಅಂತ ನಾನು ಬಂದಿದ್ದೀನಿ. ಕನ್ನಮ್ಮ, ನಿಮ್ಮನ್ನು ಬಿಟ್ಟೋದ ಆ ವ್ಯಕ್ತಿಯನ್ನು ಸುಲಭವಾಗಿ ಮರೆತು ಬಿಡು ಅಂತ ನಾನು ಹೇಳುವುದಿಲ್ಲ. ಆ ವ್ಯಕ್ತಿಯ ಬಗ್ಗೆ ಯೋಚಿಸಬೇಡ ಅಂತ ಕೂಡ ಹೇಳುವುದಿಲ್ಲ. ಯಾಕೆಂದರೆ ಯಾರನ್ನಾದರೂ ನಿಜವಾಗಿ ಪ್ರೀತಿಸಿದ ಮನಸ್ಸಿಗೆ ಮರೆತು ಬಿಡು ಅನ್ನೋದು ಒಂದು ಮಾತಿನಿಂದ ನೆನಪುಗಳು ಹೋಗುವುದಿಲ್ಲ. ಕನ್ನಮ್ಮ, ನೀನು ಅವರನ್ನು ಪ್ರೀತಿಸಿದ್ದೀಯಾ, ಅವರನ್ನು ನಂಬಿದ್ದೀಯಾ, ನಿನ್ನ ದಿನದ ಒಂದು ಭಾಗವನ್ನು ಅವರಿಗೆ ಕೊಟ್ಟಿದ್ದೀಯಾ. ಹಾಗೆಯೇ ಕೂಡ ನಿನ್ನ ಸಣ್ಣ ಸಂತೋಷಗಳನ್ನು ಅವರ ಜೊತೆ ಹಂಚಿಕೊಂಡಿದ್ದೀಯಾ, ನಿನ್ನ ದುಃಖವನ್ನು ಅವರ ಬಳಿ ಹೇಳಿಕೊಂಡಿದ್ದೀಯಾ, ನಾಳೆ ಹೇಗಿರಬೇಕು ಅನ್ನೋದನ್ನು ಅವರ ಜೊತೆ ಕಲ್ಪಿಸಿಕೊಂಡಿದ್ದೀಯಾ. ಆದರೆ ಇಂದು ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇಲ್ಲ. ಅದಕ್ಕಾಗಿಯೇ ರಾತ್ರಿ ಬಂದಾಗ ನಿನ್ನ ಮನಸ್ಸು ಅವರನ್ನು ಹುಡುಕುತ್ತಿದೆ. ಕನ್ನಮ್ಮ, ಬ್ರೇಕಪ್ ಆದ ಮೇಲೆ ರಾತ್ರಿ ನಿದ್ದೆ ಬರದೇ ಇರುವುದಕ್ಕೆ ಕಾರಣ ಕೇವಲ ಅವರ ನೆನಪು ಅಲ್ಲ. ನೀನು ಕಳೆದುಕೊಂಡಿರುವುದು ಒಬ್ಬ ವ್ಯಕ್ತಿಯನ್ನು ಮಾತ್ರ ಅಲ್ಲ, ಅವರ ಜೊತೆ ಮಾತನಾಡುತ್ತಿದ್ದ ಸಮಯವನ್ನು ಕಳೆದುಕೊಂಡಿದ್ದೀಯ, ಅವರ ಮೆಸೇಜ್ಗಾಗಿ ಕಾಯುತ್ತಿದ್ದ ಅಭ್ಯಾಸವನ್ನು ಕಳೆದುಕೊಂಡಿದ್ದೀಯ, ಊಟ ಆಯ್ತಾ, ಊಟ ಮಾಡಿದೆಯಾ ಅಂತ ಕೇಳುವ ಧ್ವನಿಯನ್ನು ಕಳೆದುಕೊಂಡಿದ್ದೀಯ, ನಿನ್ನ ದಿನದ ಸಣ್ಣ ವಿಷಯಗಳನ್ನು ಯಾರಿಗಾದರೂ ಹೇಳುವ ಅಭ್ಯಾಸವನ್ನು ಕೂಡ ಕಳೆದುಕೊಂಡಿದ್ದೀಯ, ಅವರ ಜೊತೆ ಕಂಡಿದ್ದ ಭವಿಷ್ಯದ ಕನಸುಗಳನ್ನು ಕಳೆದುಕೊಂಡಿದ್ದೀಯ. ಅದಕ್ಕಾಗಿ ರಾತ್ರಿ ನಿನ್ನ ಮನಸ್ಸುಗಳು ಖಾಲಿಯಾಗುತ್ತದೆ. ಕನ್ನಮ್ಮ, ನೀನು ಹಗಲಿನಲ್ಲಿ ತುಂಬಾ ಬ್ಯುಸಿಯಾಗಿರುತ್ತೀಯ, ಜನರಿರುತ್ತಾರೆ, ಫೋನ್ ಇರುತ್ತದೆ, ಕೆಲಸ ಇರುತ್ತದೆ, ನಿನ್ನ ಗಮನವನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗಲು ಸಾಕಷ್ಟು ವಿಷಯಗಳಿರ್ತವೆ. ಆದರೆ ರಾತ್ರಿ ಎಲ್ಲವೂ ಮೌನ. ಆ ಮೌನದೊಳಗೆ ನಿನ್ನ ಮನಸ್ಸಿನ ಧ್ವನಿ ಮಾತ್ರ ಜೋರಾಗಿ ಕೇಳಿಸುತ್ತದೆ. ಕನ್ನಮ್ಮ, ಒಂದು ಕಾಲದಲ್ಲಿ ಪ್ರತಿದಿನ ಮಾತನಾಡುತ್ತಿದ್ದ ವ್ಯಕ್ತಿ ಇಂದು ಮಾತನಾಡುತ್ತಿಲ್ಲ ಅನ್ನೋದು ಸತ್ಯವನ್ನು ನಿನ್ನ ಹೃದಯ ಇನ್ನೂ ಒಪ್ಪಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಕನ್ನಮ್ಮ, ಅದಕ್ಕಾಗಿಯೇ ನೀನು ಹಳೆಯ ಮೆಸೇಜ್ಗಳನ್ನು ತೆರೆದು ನೋಡುತ್ತಿದ್ದೀಯ, ಹಳೆಯ ಫೋಟೋಸ್ ನೋಡುತ್ತೀಯ, ಅವರ ಪ್ರೊಫೈಲ್ ನೋಡಬೇಕು ಅನ್ನಿಸುತ್ತೆ. ಒಮ್ಮೆ ಫೋನ್ ತೆಗೆದುಕೊಂಡು ಮೆಸೇಜ್ ಮಾಡಲ್ಲ ಅಂತ ಯೋಚಿಸುತ್ತೀಯ, ಮತ್ತೆ ಫೋನ್ ಕೆಳಗೆ ಇಡುತ್ತೀಯ, ಸ್ವಲ್ಪ ಹೊತ್ತಿನ ನಂತರ ಮತ್ತೆ ತೆಗೆದುಕೊಳ್ಳುತ್ತೀಯ. ಕನ್ನಮ್ಮ, ನಿನ್ನ ಮನಸ್ಸು ಇನ್ನೂ ಆ ಕನೆಕ್ಷನ್ ಹುಡುಕುತ್ತಿದೆ. ಬಹುಶಃ ಅವರು ಇನ್ನೂ ನನ್ನನ್ನು ನೆನಪಿಸಿಕೊಳ್ಳುತ್ತಿರಬಹುದು, ಬಹುಶಃ ಮತ್ತೆ ಮಾತನಾಡಬಹುದು, ಬಹುಶಃ ಎಲ್ಲವೂ ಮತ್ತೆ ಹಿಂದಿನಂತಾಗಬಹುದು ಅಂತ ಒಂದು ಸಣ್ಣ ಹೋಪಿ ನಿನ್ನೊಳಗೆ ಇನ್ನೂ ಇರಬಹುದು. ಆದರೆ ಒಂದು ಮಾತು ನೆನಪಿಟ್ಕೋ ಕನ್ನಮ್ಮ, ಹಳೆ ಮೆಸೇಜ್ ಓದುತ್ತಾ, ಅವರ ಪ್ರೊಫೈಲ್ ನೋಡುತ್ತಾ, ಹಳೆಯ ಫೋಟೋಸ್ ನೋಡುತ್ತಾ ನಿನ್ನ ಪ್ರತಿ ರಾತ್ರಿ ನಿನ್ನ ನೋವನ್ನೇ ಮತ್ತೆ ಮತ್ತೆ ಜೀವಂತಗೊಳಿಸುತ್ತಿದ್ದೀಯ. ಗಾಯವಾದ ಜಾಗಕ್ಕೆ ಪ್ರತಿದಿನ ಕೈ ಹಾಕಿ ನೋಡಿದರೆ ಗಾಯ ಬೇಗ ಗುಣವಾಗುವುದಿಲ್ಲ ಅಲ್ವಾ? ಅದೇ ರೀತಿ ಹೃದಯಕ್ಕೂ ಸ್ವಲ್ಪ ಸಮಯ ಬೇಕು. ನಿನ್ನನ್ನು ನೀನೇ ಒತ್ತಾಯಿಸಬೇಡ. ನಾನು ಆ ವ್ಯಕ್ತಿಯನ್ನು ಇವತ್ತೇ ಮರೆತೇ ಬಿಡಬೇಕು ಅಂತ ಹೇಳಿಕೊಳ್ಬೇಡ. ಅವರ ನೆನಪು ಬಂದರೆ ಬರಲಿ, ಕಣ್ಣಲ್ಲಿ ನೀರು ಬಂದರೆ ಬರಲಿ, ಆದರೆ ಆ ನೆನಪಿನ ಜೊತೆ ನಿನ್ನ ಜೀವನವನ್ನೇ ನಿಲ್ಲಿಸಬೇಡ. ಇನ್ನೊಂದು ನೋವಿನ ವಿಷಯ ಕನ್ನಮ್ಮ, ಬ್ರೇಕಪ್ ಆದ ಮೇಲೆ ನಾವು ಹಿಂದಿನ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತೇವೆ. ಆ ದಿನ ನಾನು ಹಾಗೆ ಮಾತನಾಡಬಾರದಿತ್ತು, ಅವತ್ತು ನಾನು ಕಾಲ್ ಮಾಡಬೇಕಿತ್ತು, ನಾನು ಇನ್ನಷ್ಟು ಅಡ್ಜಸ್ಟ್ ಮಾಡಿದ್ದರೆ, ನಾನು ಬದಲಾಗಿದ್ದರೆ ಅಂತ ನಮ್ಮನ್ನೇ ನಾವು ದೋಷಿಸಿಕೊಳ್ಳುತ್ತೇವೆ. ಆದರೆ ಕನ್ನಮ್ಮ, ಪ್ರತಿಯೊಂದು ಸಂಬಂಧ ಮುರಿಯುವುದಕ್ಕೂ ಒಬ್ಬ ವ್ಯಕ್ತಿಯೇ ಕಾರಣ ಅಂತಿಲ್ಲ. ಕೆಲವೊಮ್ಮೆ ಇಬ್ಬರು ಒಳ್ಳೆಯವರೇ ಆಗಿರುತ್ತಾರೆ, ಆದರೆ ಅವರ ದಾರಿಗಳು ಬೇರೆ ಆಗಿಬಿಡುತ್ತವೆ.
ಕೆಲವೊಮ್ಮೆ ಪ್ರೀತಿ ಇದ್ದರೂ ಕೂಡ ಸಂಬಂಧ ಉಳಿಯುವುದಿಲ್ಲ. ಕೆಲವೊಮ್ಮೆ ಒಬ್ಬರ ಭಾವನೆ ಬದಲಾಗುತ್ತದೆ, ಕೆಲವೊಮ್ಮೆ ಪರಿಸ್ಥಿತಿ ಬದಲಾಗುತ್ತದೆ. ಆದ್ದರಿಂದ ಕಂದಮ್ಮ ಪ್ರತಿ ರಾತ್ರಿ ನಿನ್ನನ್ನೇ ಶಿಕ್ಷಿಸಿಕೊಳ್ಬೇಡ. ಕಂದಮ್ಮ ನಿನ್ನಿಂದ ತಪ್ಪಾಗಿದ್ದರೆ ಆದ್ದರಿಂದ ಕಲಿತ್ಕೋ, ಆದರೆ ಒಂದು ತಪ್ಪಿಗಾಗಿ ನಿನ್ನ ಸಂಪೂರ್ಣ ಜೀವನವನ್ನೇ ಶಿಕ್ಷಿಸಿಕೊಳ್ಬೇಡ. ಮತ್ತೆ ಮತ್ತೆ ನಿನ್ನ ಮನಸ್ಸಿಗೆ ಒಂದು ಪ್ರಶ್ನೆ ಬರುತ್ತಿರಬಹುದು, ಅವರು ನನ್ನನ್ನು ಮಿಸ್ ಮಾಡುತ್ತಿದ್ದಾರಾ? ಅವರಿಗೂ ನನ್ನ ನೆನಪು ಬರುತ್ತಿದೆಯಾ? ಅವರಿಗೂ ನನ್ನಷ್ಟು ನೋವಾಗುತ್ತಿದೆಯಾ? ಕನ್ನಮ್ಮ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ನಿನ್ನ ಶಾಂತಿಯನ್ನು ಕಳೆದುಕೊಳ್ಬೇಡ. ಅವರು ಏನು ಯೋಚಿಸುತ್ತಿದ್ದಾರೆ ಅನ್ನೋದು ನಿನ್ನ ಕಂಟ್ರೋಲ್ನಲ್ಲಿಲ್ಲ. ಅವರು ಮರಳಿ ಬರುತ್ತಾರೋ ಇಲ್ಲವೋ ಅನ್ನೋದು ಕೂಡ ನಿನ್ನ ಕಂಟ್ರೋಲ್ನಲ್ಲಿಲ್ಲ. ಆದರೆ ಒಂದು ವಿಷಯ ನಿನ್ನ ಕೈಯಲ್ಲಿದೆ, ನಿನ್ನನ್ನು ನೀನು ಮತ್ತೆ ಎದ್ದು ನಿಲ್ಲಿಸಿಕೊಳ್ಳುವುದು. ಒಂದು ದಿನ ನೀನು ಈ ನೋವಿನಿಂದ ಹೊರಬರಬೇಕು. ಅದಕ್ಕಾಗಿ ನಿಧಾನವಾಗಿ ನಿನ್ನ ಜೀವನವನ್ನು ಮತ್ತೆ ನಿನ್ನ ಕಡೆಗೆ ತಿರುಗಿಸು. ಅವರಿಗಾಗಿ ಕಾಯುತ್ತಿದ್ದ ಸಮಯವನ್ನು ನಿನ್ನ ಕನಸುಗಳಿಗೆ ಕೊಡು. ಅವರ ಪ್ರೊಫೈಲ್ ನೋಡುತ್ತಿದ್ದ ಸಮಯವನ್ನು ನಿನ್ನ ಫ್ಯೂಚರ್ ಬಗ್ಗೆ ಯೋಚಿಸಲು ಕೊಡು. ಅವರ ಮೆಸೇಜ್ಗಾಗಿ ಕಾಯುತ್ತಿದ್ದ ಮನಸ್ಸಿಗೆ ನಿನ್ನದೇ ಒಂದು ಗುರಿ ಕೊಡು. ಕಂದಮ್ಮ, ಒಂದು ವಿಷಯ ಯಾವತ್ತೂ ಮರೆಯಬೇಡ. ನಿನ್ನ ಜೀವನದಲ್ಲಿ ಅವರು ಒಂದು ಅಧ್ಯಾಯವಾಗಿರಬಹುದು, ಆದರೆ ಅವರು ನಿನ್ನ ಸಂಪೂರ್ಣ ಕಥೆಯಲ್ಲ. ಒಬ್ಬ ವ್ಯಕ್ತಿ ನಿನ್ನ ಜೀವನದಿಂದ ಹೊರಗೆ ಹೋದರೆ ನಿನ್ನ ಜೀವನವೇ ಮುಗಿದಂತಲ್ಲ. ನೀನು ಮತ್ತೆ ನಗಬಹುದು, ಮತ್ತೆ ಸಂತೋಷವಾಗಿರಬಹುದು, ಮತ್ತೆ ನಿನ್ನ ಕನಸುಗಳನ್ನು ಕಟ್ಟಿಕೊಳ್ಳಬಹುದು. ಇಂದು ರಾತ್ರಿ ಅವರ ನೆನಪು ಬಂದಾಗ ಅವರ ಜೊತೆ ಮನಸ್ಸಿನಲ್ಲಿ ಜಗಳ ಮಾಡಬೇಡ. ನನಗೆ ನಿನ್ನ ನೆನಪು ಬೇಡ ಅಂತ ಒತ್ತಾಯಿಸಬೇಡ. ಬದಲಿಗೆ ನಿಧಾನವಾಗಿ ನಿನ್ನ ಮನಸ್ಸಿಗೆ ಹೇಳು, ಹೌದು, ನನಗೆ ಅವರ ನೆನಪು ಬರುತ್ತಿದೆ. ನಾನು ಅವರನ್ನು ಪ್ರೀತಿಸಿದ್ದೆ, ಅದಕ್ಕೆ ನನಗೆ ನೋವಾಗುತ್ತಿದೆ. ಆದರೆ ಈ ನೋವು ನನ್ನ ಸಂಪೂರ್ಣ ಜೀವನವಲ್ಲ. ಈ ಮಾತುಗಳನ್ನು ನಿಧಾನವಾಗಿ ನಿನ್ನ ಮನಸ್ಸಿಗೆ ಹೇಳು. ಕನ್ನಮ್ಮ, ಒಂದು ದಿನ ಅವರ ಹಳೆಯ ಫೋಟೋ ನೋಡಿದರೂ ನಿನ್ನ ಕಣ್ಣಿನಲ್ಲಿ ಕಣ್ಣೀರು ಬರುವುದಿಲ್ಲ. ಆ ದಿನ ನೀನು ಅರ್ಥ ಮಾಡಿಕೊಳ್ಳುತ್ತೀಯ, ನಾನು ಅವರು ಮರೆತಿಲ್ಲ, ಆದರೆ ಅವರಿಲ್ಲದೆಯೂ ಬದುಕುವುದನ್ನು ಕಲಿತಿದ್ದೇನೆ. ಕನ್ನಮ್ಮ, ಇಂದು ನೀನು ನೋವಿನಲ್ಲಿ ಇರಬಹುದು, ರಾತ್ರಿ ನಿದ್ದೆ ಬರದೆ ಇರಬಹುದು, ಅವರ ನೆನಪಿನಲ್ಲಿ ಕಣ್ಣೀರು ಬರಬಹುದು. ಆದರೆ ದಯವಿಟ್ಟು ನಿನ್ನನ್ನೇ ನೀನು ಕಳೆದುಕೊಳ್ಬೇಡ. ಯಾರಾದರೂ ಕೂಡ ನಿನ್ನನ್ನು ಬಿಟ್ಟು ಹೋದರು ಅಂದರೆ ನೀನು ಪ್ರೀತಿಗೆ ಅರ್ಹಳಲ್ಲ ಅಂತಲ್ಲ. ಹಾಗೇನೆ ಕಂದಮ್ಮ, ಯಾರಾದರೂ ಕೂಡ ನಿನ್ನನ್ನು ಆಯ್ಕೆ ಮಾಡಲಿಲ್ಲ ಅಂದರೆ ನಿನ್ನ ಬೆಲೆ ಕಡಿಮೆಯಾಗುವುದಿಲ್ಲ. ಒಬ್ಬ ವ್ಯಕ್ತಿ ನಿನ್ನ ಜೀವನದಿಂದ ಹೊರಗೆ ಹೋದರೆ ನಿನ್ನ ಜೀವನದ ಕಥೆಯೂ ಅಲ್ಲಿಗೆ ಮುಗಿಯುವುದಿಲ್ಲ. ಕನ್ನಮ್ಮ, ಇಂದು ರಾತ್ರಿ ಅವರ ಪ್ರೊಫೈಲ್ ನೋಡಬೇಡ. ಹಳೆಯ ಚಾಟ್ ತೆರೆದು ಮತ್ತೆ ನಿನ್ನ ಗಾಯವನ್ನು ತೆರೆದುಕೊಳ್ಬೇಡ. ಫೋನನ್ನು ಬದಿಗಿಡು. ಒಂದು ಆಳವಾದ ಉಸಿರು ತೆಗೆದುಕೋ. ಕಣ್ಣು ಮುಚ್ಚು ಮತ್ತು ನಿನ್ನ ಮನಸ್ಸಿಗೆ ನಿಧಾನವಾಗಿ ಹೇಳು, ನಾನು ಅವರನ್ನು ಕಳೆದುಕೊಂಡಿದ್ದೇನೆ, ಆದರೆ ನನ್ನನ್ನು ನಾನು ಕಳೆದುಕೊಳ್ಳುವುದಿಲ್ಲ. ನನ್ನ ಹೃದಯಕ್ಕೆ ನೋವಾಗಿದೆ, ಆದರೆ ನನ್ನ ಜೀವನ ಇನ್ನೂ ಮುಗಿದಿಲ್ಲ. ಅವರು ನನ್ನ ಭೂತಕಾಲವಾಗಿರಬಹುದು, ಆದರೆ ನನ್ನ ಭವಿಷ್ಯ ಇನ್ನೂ ನನ್ನ ಕೈಯಲ್ಲಿದೆ. ಮತ್ತು ಕಂದಮ್ಮ, ಇಂದು ಅವರಿಗಾಗಿ ಅಳುತ್ತಾ ಮಲಗಬೇಡ. ನಾಳೆ ನಿನ್ನ ಜೀವನದಲ್ಲಿ ಬರಲಿರುವ ಒಳ್ಳೆಯ ದಿನಗಳಿಗಾಗಿ ಕಣ್ಣು ಮುಚ್ಚು. ಯಾಕೆಂದರೆ ಕೆಲವೊಮ್ಮೆ ನಮ್ಮನ್ನು ಬಿಟ್ಟು ಹೋದ ವ್ಯಕ್ತಿ ನಮ್ಮ ಜೀವನದ ಅಂತ್ಯವಾಗಿರುವುದಿಲ್ಲ, ನಮ್ಮನ್ನು ನಾವು ಮತ್ತೆ ಹುಡುಕಿಕೊಳ್ಳುವ ಆರಂಭವಾಗಿರುತ್ತಾರೆ. ಕನ್ನಮ್ಮ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಏನೇ ಪ್ರಶ್ನೆ ಇದ್ದರೂ ಒಂದು ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.